ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗಲ್ಲಿ ನಾನು 2 ದಿವಸದ ಬ್ಲಾಗನ್ನು ನಾನು ಶೇರ್ ಮಾಡಕತ್ತೀನಿ. ಇದನ್ನು ಮುಂಚೆನೇ ಬ್ಲಾಗ್ ಅಪ್ಲೋಡ್ ಮಾಡಬೇಕಿತ್ತು, ಆದ್ರೆ ಊರಿಗೆಲ್ಲ ಹೋಗ್ಬೇಕಾಗಿ ಬಂತು ನಾವು ಅರ್ಜೆಂಟಾಗಿ. ಹಾಗಾಗಿ ಈ ಬ್ಲಾಗ್ ಒಂದು ಪೆಂಡಿಂಗ್ ಉಳಿತು ನೋಡ್ರಿ. 2 ದಿವಸದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ, ವಿಡಿಯೋನ ಎಂಡ್ವರೆಗೂ ನೋಡಿರಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಮನೆ ಕ್ಲೀನಿಂಗ್ ತೆಗ್ದಿದ್ನಿ. ಒಂದು 4-5 ದಿವಸ ಆಯ್ತು ನೋಡ್ರಿ ನಮ್ಮ ಮನೆ ಕ್ಲೀನಿಂಗ್. ಅದ್ರಾಗ ಎಷ್ಟೆಷ್ಟು ಆಗ್ತತ್ತಲ್ಲ ಅಲ್ಲಲ್ಲೇ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಒಬ್ಬಾಕಿ ಎಲ್ಲ ಕ್ಲೀನ್ ಮಾಡೋದ್ರಿಂದ ನನಗೆ ಈ ಕಡೆ ವಿಡಿಯೋನೂ ಮಾಡೋದು, ಈ ಕಡೆ ಕೆಲಸನೂ ಮಾಡೋದು ಅನ್ನಂತಲೇ ಸ್ವಲ್ಪ ಜಾಸ್ತಿ ಅನ್ಸಕತ್ತಿತ್ತು. ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ನೆನಪಾಗ್ತದಲ್ಲ ಅಲ್ಲೆಲ್ಲಷ್ಟ ಮಾಡೀನಿ. ಈ ಕಡೆ ಕೆಲಸ ಮಾಡ್ಕೊತ ವಿಡಿಯೋ ಮಾಡುವಾಗ ನನಗಂತೂ ನೆನಪಾಗಲಿಲ್ಲ ನೋಡ್ರಿ. ಇಷ್ಟು ಪಾತ್ರೆ ಎಲ್ಲ ತೊಳೆದು ಇವಾಗ ಒಣಗಾಕಿಟ್ಟೇನಿ. ಫ್ರೆಂಡ್ಸ್, ಈಗ ಟೈಮ 3:40 ನೋಡ್ರಿ. ಸಾನ್ವಿ ಸ್ಕೂಲಿಂದ ಬಂದಾಳು ನೋಡ್ರಿ. ಕರೆಂಟ್ ಬೇರೆ ಹೋಗಿದಾವು. ಬೆಳಗ್ಗೆನ ನಾವು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಇಲ್ಲಿ ಮೇಲ್ಗಡೆದಾಯಿತು ಕ್ಲೀನಿಂಗ ನೋಡ್ರಿ, ಅದಷ್ಟು. ಆಮೇಲೆ ಇಲ್ಲೊಂದಷ್ಟು ಐಟಮ್ಸ್ ಇಟ್ಟಿದ್ದಲ್ಲ ಒಳಗೆ, ಅಲ್ಲೆಲ್ಲ ಐಟಮ್ಸ್ ಇಟ್ಟು ಆ ಥರ ಒಂದು ಬೆಡ್ಶೀಟ್ ಮುಚ್ಚಿಬಿಟ್ಟಿವಿ. ಅದು ಕ್ಲೀನಿಂಗು ಆಯಿತು. ಮತ್ತು ಇಲ್ಲಿ ಬೆಡ್ರೂಮ್ದಾಗ ನೋಡ್ರಿ, ಇದನ್ನು ಅಷ್ಟೆ. ಇಲ್ಲಿ ಮೇಲ್ಗಡೆ ಅಷ್ಟೇ ಎಲ್ಲನೂ ತೆಗೆದು ಕಸ ಹೊಡೆದು ಮತ್ತು ಹೊಳ್ಳಿ ಇಟ್ಟು ಮ್ಯಾಲೆ ಆ ಥರ ಒಂದು ಬೆಡ್ಶೀಟ್ ಹೊಚ್ಚಕ್ಕೆ ಕೊಟ್ಬಿಟ್ಟಿದ್ನಿ. ಹೊಚ್ಬಿಟ್ಟಾರ, ಯಾಕಂದ್ರೆ ಮತ್ತು ಧೂಳಾಗಿ ಬಿಡ್ತೈತಿ. ಮತ್ತೊಂದು 2 ದಿವ್ಸಕ್ಕೆ ಮತ್ತು ಧೂಳ ಹೊಡೆದಾರ ಇಲ್ಲೋ ಅಂತ ಅನ್ನೋರಂಗೆ ಕಾಣಿಸ್ತತಿ. ಹಾಗಾಗಿ ಅಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಒರೆಸ್ತೀನಿ. ಹಂಗೆ ಪಾತ್ರೆಗಳೆಲ್ಲನೂ ನೋಡ್ರಿ, ಎಲ್ಲ ಪಾತ್ರೆ ತೊಳೆದನಿ. ಇನ್ನು ಬರೀ ಡಬ್ಬಿಗಳು ಅಷ್ಟೇ ಪೆಂಡಿಂಗ್ ಅದಾವು. ಇವಿಷ್ಟು ಡಬ್ಬಿಗಳು. ಆದರೆ ಇವತ್ತು ತೊಳಿತೀನಿ, ಇಲ್ಲಾಂದ್ರೆ ನಾಳೆ ತೊಳಿತೀನಿ. ಯಾಕಂದ್ರೆ ಒಂದೇ ದಿವಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ಪಾತ್ರೆಗಳನ್ನೆಲ್ಲನೂ ತೊಳೆದನಿ, ಡಬ್ಬಿಗಳು ಅಷ್ಟು ಬಿಟ್ಟ ನೋಡ್ರಿ. ಇಲ್ಲಿ ಇಷ್ಟು ಪಾತ್ರೆ ತೊಳೆದನ ಒಬ್ಬಕ್ಕೆ. ಕಾಣಿಸತ್ತಾವ ಇಲ್ಲೋ ಗೊತ್ತಿಲ್ಲ ನಮಗೆ. ತಡ್ರಿ, ಬ್ಯಾಕ್ ಕ್ಯಾಮ್ರಾದಾಗ ನೋಡ್ರಿ. ಇಲ್ಲಿ ಇಷ್ಟು ಪಾತ್ರೆ ಒಬ್ಬಕ್ಕಿನ ತೊಳೆದು ಇಟ್ಟನಿ. ಇನ್ನು ಇವನ್ನೆಲ್ಲನೂ ಜೋಡಿಸ್ಕೋಬೇಕು. ಸಾನ್ವಿದು ಟೈಮ್ ಆಯಿತು ನೋಡ್ರಿ. ಹೋಗಿ ಸಾನ್ವಿನ ಕರ್ಕೊಂಡು ಬಂದೀಗ ಸಣ್ಣ ಪುಟ್ಟ ಕೈಯಾಗ ಹೆಲ್ಪ್ ಮಾಡ್ತಾಳಾಕಿ. ಇಲ್ಲೆಲ್ಲ ನೋಡ್ರಿ ಕಪಾಟುಗಳೆಲ್ಲ ಇನ್ನೆಲ್ಲ ಒರೆಸ್ಕೋಬೇಕಷ್ಟ. ಕಿಚನ್ ಎಲ್ಲ ಖಾಲಿ ಮಾಡೀನಿ, ಎಲ್ಲ ಕಪಾಟ ಎಲ್ಲ ಖಾಲಿ. ಶಿಫ್ಟ್ ಆಗತ್ತೈತಿ. ಈಗ ನೋಡ್ರಿ, ಇಲ್ಲಿ ಸ್ವಲ್ಪ ಸೋರಾತತಿದೆ. ಅಲ್ಲಿ ಎಮ್ಸಿಲ್ ಹಚ್ಚೇನಿ, ಆದರೂ ಮತ್ತೆ ಸೋರಾಕತ್ತತಿ, ಯಾಕೋ ಗೊತ್ತಿಲ್ಲ. ಅಲ್ಲಿ ನೋಡ್ರಿ ಇಲ್ಲೆಲ್ಲ ಹೆಂಗಾಗೈತಿ. ಈಗ ನಮ್ಮ ಮನೆಯವ್ರಿಗೆ ಮತ್ತೊಂದು ಎಮ್ಸಿಲ್ ತರಕ್ಕೆ ಹೇಳೀನಿ. ತಂದ್ರೆ ಹಚ್ಚಿ ಪೂರ್ತಿ ಕಸ ಗುಡಿಸ್ಕೊಂಡು, ಅಲ್ಲಿ ಸೋರಾತತ್ತಮ್ಮ, ಕಸ ಗುಡಿಸಿ ನೀಟಾಗೆಲ್ಲ ಒರೆಸ್ಕೋಬೇಕು. ನೋಡ್ರಿ ಇದೆಲ್ಲ ಹೆಂಗಿದೆ ಕೆಳಗಿಲ್ಲ. ಅಲ್ಲೊಂದು ಚೀಲ ಹಾಕಿರ್ತಾನೆ ನಾನು. ಆದ್ರೂ ಅಷ್ಟೇ, ಎಷ್ಟು ತಿಕ್ಕಿ ತೊಳೆದು ಮಾಡ್ರೂ ಹಿಂಗೆ. ನಾವು ಈ ಮನೆಗೆ ಬಂದಾಗ ನಮಗೆ ಇಲ್ಲೆಲ್ಲ ಪೇಂಟ್ ಹಚ್ಚಿ ಕೊಟ್ಟಿಲ್ಲ, ಹಂಗಾಗಿ ಹಿಂಗದಾವ ಅಷ್ಟೇ. ಇವ ಅಲ್ಲೇದು ಬಣ್ಣ ಹಚ್ಕೊಟ್ಟಿದ್ರು ಅಂದ್ರೆ ಇನ್ನೂ ನೋಡೋಕೆ ಚಂದ ಇರ್ತಿದ್ದು. ಆದ್ರೆ ಅಲ್ಲೇದು ಬಣ್ಣ ಹಚ್ಚಿಲ್ಲ, ಬರೀ ಗಾಡಿಗೆ ಅಷ್ಟೇ ಹಚ್ಚಾರು. ನೋಡ್ರಿ ಅವನ್ನೆಲ್ಲ ಒರೆಸ್ಕೋಬೇಕೀಗ. ಒರೆಸ್ಕೊಂಡು ಎಲ್ಲ ಒಂದೊಂದು ಬಾಂಡೆ ಸಾನ್ವಿ ತಂದು ಕೊಡ್ತಾಳು, ನಾನು ಜೋಡಿಸ್ಕೋಬೇಕು. ಈಗ ಇವನ್ನೆಲ್ಲ ತಕ್ಕೊಡು ಅಂತ ಹೇಳ್ತಾರೆ ನೋಡ್ರಿ. ಈಗ ತಕೊಡ ಎಲ್ಲ ಅವನ್ನೆಲ್ಲ ತಕೊಡು ಬೋರ್ಡ್ಗಳು. ನಿಮ್ಮ ಬಡ ಬಡ ತಕೊಂಡು ನಾ ಇಟ್ಟು ಬರ್ತೀನಿ. ಆಮೇಲೆ ನಾ ಎಲ್ಲ ಸೋಪಿಲೆ ತೊಳಿಬೇಕು ಅದನ್ನೆಲ್ಲ. ಹಾಂ, ಹಾಕ್ತೀನಿ ಕೊಡು. ಇವನಿಷ್ಟು ಐಟಮ್ಸ್ ಎಲ್ಲ ಹೊರಗಿಟ್ಟು ಇದೊಂದು ಗೋಡೆ ತೊಳ್ಕೊತೀನಿ. ಆಮೇಲೆ ಇದಿಷ್ಟು ತೊಳಿತೇನೆ ನೋಡ್ರಿ. ಮೊದಲ ತೊಳೆದು ಇಲ್ಲ ಇದೆಲ್ಲ ತೊಳ್ಕೊಂಡು ಆಮೇಲೆ ಇವನ್ನೆಲ್ಲ ಒರೆಸ್ಕೊತೀನಿ. 3 ಕಪಾಟ ಒರೆಸಿ ಹೊರಗಿರೋ ಐಟಮ್ಸ್ ಎಲ್ಲ ಮೊದಲು ತಂದೆಲ್ಲ ಒಳಗೆ ಜೋಡಿಸ್ಕೊತೀವಿ. ಜೋಡಿಸ್ಕೊಂಡು ಇದಿಷ್ಟೆಲ್ಲ ಕ್ಲೀನ್ ಮಾಡ್ಕೋತೀನಿ. ಇದನ್ನೆಲ್ಲ ಕ್ಲೀನ್ ನೋಡಲಿ ಇವತ್ತು. ಇವು ಡಬ್ಬಿಗಳು ಕ್ಲೀನ್ ಮಾಡಲ್ಲ. ಇದು ಆಮೇಲೆ ಇವನಿಷ್ಟು ನಾಳೆ ಕ್ಲೀನ್ ಮಾಡ್ಕೊತಾನೆ ನೋಡ್ರಿ. ಇವತ್ತು ಆಗೋದಿಲ್ಲ. ಹಾಗಾಗಿ ಇವತ್ತಿಗೆ ಮಾತ್ರ ಅವನಷ್ಟು ಈಗ ಜೋಡಣೆ ತಂದ ಒಳಗೆ ಜೋಡಿಸ್ಕೋಬೇಕಷ್ಟ. ಯಾಕಂದ್ರೆ ಆಲ್ರೆಡಿ 4 ಆಗಕ್ಕೆ ಬಂದತಿ ಈಗ ಟೈಮ. ಅದಕ್ಕೋಸ್ಕರ ಬೇಡಮ್ಮ ಬೀಳ್ತಿ, ಸುಮ್ಮನಿರೋ. ಬಿದ್ದೆ ಅಂದ್ರೆ ಅಲ್ಲಿಂದ. ಈಗ ಬಡ ಬಾಂಡೆಗಳೆಲ್ಲ ತಂದು ಜೋಡಿಸ್ಕೊತೇನಂತ. ಧೂಳ ಹೊಡಿ ಕೊಡ್ಕ ನನಗರ ಸಾಕಾಗಿಬಿಟ್ಟೈತೆ ನೋಡ್ರಿ. ಇನ್ನು ಬೆಡ್ರೂಮು, ಆಮೇಲೆ ಹಾಲು, ದೇವ್ರ ಮನೆ ಇಷ್ಟೆಲ್ಲ ಕ್ಲೀನಿಂಗ್ ಐತಿ. ಬರೀಬೇಕು ಪಟಾಪಟ. ಇವನಿಷ್ಟು ಐಟಮ್ಸ್ ಎಲ್ಲ ಜೋಡಿಸ್ಕೊತೀನಿ. ಹಂಗೆ ಬ್ಲಾಗ ಎಲ್ಲೆಲ್ಲಿ ಹಾಕತ್ತಿ ಅಲ್ಲಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಳಕತ್ತೀನಿ. ಬೇಜಾರು ಮಾಡ್ಕೊಬೇಡ್ರಿ. ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಅಷ್ಟನ್ನು ನಾನು ವೀಡಿಯೋನ ಹಾಕ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿರಿ. ಹಾಂ, ಕರೆಂಟ್ ಬಂದು ನೋಡ್ರಿ. ಈಗ ಇವನ್ನೆಲ್ಲ ಒರೆಸ್ಕೋಬೇಕು. ಸಾಕಷ್ಟು ಹಿಂದಿ ಯಾಕೆ ಭಾಳ ಇಸ್ಕೊಂಡು ಹೋಮ್ವರ್ಕ್ ಮಾಡ್ಬೇಕು ನೀ.
ತೆಗಿಯಕ್ಕೆ ಬರಲ್ಲಮ್ಮ. ಏ ಬೇಡ, ತೆಗಿಬೇಡ. ಅದು ಕೊಡು ಮೂಲೆಗೆ. ತೊಳಿಬೇಕು. ಹಾಂ, ಅದು ಮಸಾಲ ಡಬ್ಬಿ ಕೊಡು ಸಾಕಾಶ್. ಇದೆಲ್ಲ ಡಬ್ಬಿಗಳೆಲ್ಲ ನಾಳೆ ತೊಳಿತೇನೆ ನೋಡ್ರಿ. ಇವತ್ತು ಡಬ್ಬಿಗಳದೆಲ್ಲ ಏನು ಕೆಲಸ ಇಲ್ಲ ಇವತ್ತು. ಅವನೇನೋ ಮಾಡ್ತೆ ಕೊಡು. ನಾನೆಲ್ಲ ತೊಳಿತೀನಿ. ತೊಳೆದ ನೀವು ಸ್ವಲ್ಪ ಇಡು. ಪಾತ್ರೆ ಎಲ್ಲ ಅಂತೂ ಎಲ್ಲ ತೊಳೆದ ಇಟ್ಟಿದ್ನಿ ಆಲ್ರೆಡಿ. ಒಂದು ಪಾತ್ರೆನೂ ಬಿಟ್ಟಿರಲಿಲ್ಲ, ಡಬ್ಬಿಗಳಷ್ಟೇ ಬಿಟ್ಟಿದ್ನಿ. ಪಾತ್ರೆ ಎಲ್ಲ ತೊಳೆದಾಗಿತ್ತು. ಸಣ್ಣಗೆ ಫ್ಯಾನ್ ಹಚ್ಚಿ ಅವ್ನು ಹಾರಕ್ಕೆ ಬಿಟ್ಟಿದ್ನಿ. ಈ ಕಡೆ ಟೈಲ್ಸ್ ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ. ಬೆಳಗ್ಗೆನ ನಾವು ಶುರು ಮಾಡಿದ್ದೀವಿ. ಅದರ ಮೇಲ್ಗಡೆದನ ಸ್ವಲ್ಪ ಬಾಳೊತ್ತಾಯಿತು. ಯಾಕಂದ್ರೆ ಎಲ್ಲ ಐಟಮ್ಸನ್ನು ಕೆಳಗೆ ತೆಗೆದಿಟ್ಟು ಅವನ್ನೆಲ್ಲ ಧೂಳು ಹೊಡೆದು ಮತ್ತು ಬೇಕಾಗಿದ್ದನ್ನು ಇಟ್ಕೊಂಡು ಬೇಡಾಗಿದ್ದನ್ನೆಲ್ಲ ಬಿಸಾಕಿ ಅವನ್ನೆಲ್ಲ ಮತ್ತು ನೀಟಾಗಿ ಕಟ್ಟಿ ಮ್ಯಾಲಿಟ್ಟು ಮುಚ್ಚಿ ಎಲ್ಲ ಮಾಡಿಕೊಡೋಕೆ ಟೈಮ್ ಆಗಿಬಿಡ್ತು. ಹಾಗಾಗಿ ಈಗ ಸಾನ್ವಿ ಬಂದಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಮೇಲ್ಗಡೆದೊಂದು ಕ್ಲೀನ್ ಆತಂದ್ರೆ ಮುಗೀತು, ಕೆಳಗಡೆದು ಮಾಡ್ಕೋಬೋದು. ನಾವೇನಾದರೂ ಈ ಕೆಳಗಡೆದು ಕ್ಲೀನ್ ಮಾಡಿ ಮೇಲ್ಗಡೆದು ಮಾಡ್ತೀವಂದ್ರೆ ಮತ್ತು ಅವನ್ನೆಲ್ಲ ತೆಗೆದು ಧೂಳು ಆತಂದ್ರೆ ಕೆಳಗಡೆ ಮಾಡಿದ್ದು ವೇಸ್ಟ್ ಆಗಿಬಿಡ್ತೈತಿ. ಹಾಗಾಗಿ ನಮ್ಮ ಮನೆಯವ್ರ ಮೇಲ್ಗಡೆದು ಮಾಡಿ ಕೊಡೋವರೆಗೂ ನಾನು ಕೆಳಗಡೆದು ಏನೂ ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಿ 2 ದಿವಸದ ಹಿಂದೆಂದನ ನಾನು ಹೇಳಕತ್ತಿದ್ನಿ ನಮ್ಮ ಮನೆಯವ್ರಿಗೆ ಇವತ್ತು ಕ್ಲೀನಿಂಗ್ ತೆಗಿಯೋನು ಅಂತೇಳಿ. ಆದ್ರೆ ಅವ್ರಿಗೆ ಫ್ರೀ ಇರಲಿಲ್ಲಲ್ಲ, ಹಾಗಾಗಿ ಅವ್ರು ಇವತ್ತು ತೆಗಿಯೋನು ನಾಳೆ ತೆಗಿಯೋನು ಅನ್ಕೊತ ಲೇಟ್ ಮಾಡಿಬಿಟ್ರು. ಇನ್ನು ಅವ್ರ ಮೇಲ್ಗಡೆದ ತೆಗಿಯೋವರೆಗೂ ನಾನು ಕೆಳಗಡೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅವ್ರ ಮೇಲ್ಗಡೆ ಎಲ್ಲ ಇವತ್ತು ಮುಗಿಸ್ಕೊಟ್ಟು ಅವ್ರ ಕೆಲಸಕ್ಕೆ ಹೋದ್ಮೇಲೆ ಇವಾಗ ನಾನು ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಆಗಾಗ ಮೇಲೆ ಎಲ್ಲನೂ ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದು ಏನು ಜಿಡ್ಡು ಕೊಳೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಯಾಕಂದ್ರೆ ನಾನು ಫ್ರೀ ಇದ್ದಾಗ ಮತ್ತು ಸ್ವಲ್ಪ ಏನಾದರೂ ಗಲೀಜು ಅಂಥೇಳಿ ಅನಿಸ್ತೆ ಅಂದ್ರೆ ನಾನು ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಹಾಗಾಗಿ ಅಷ್ಟೊಂದೇನು ಇರಲಿಲ್ಲ. ಒಂದು ಸರಿ ಎಲ್ಲನೂ ಸೋಪೆಲ್ಲ ಹಾಕಿ ತಿಕ್ಕಿ ಆಮೇಲೆ ಒರೆಸ್ಕೊಂಬಿಟ್ನಿ ನೋಡ್ರಿ. ಇಲ್ಲೇ ಎಲ್ಲ ಸ್ಟೀಲ್ ನಾರಲ್ಲೇನ ಉಜ್ಜಾತಿದ್ನೇನ. ಪಾತ್ರೆ ತೊಳೆಯೋ ಸೋಪ್ ಐತಲ್ಲ ಅದರಲ್ಲೇ ತಿಕ್ಕಾತೀನಿ ನೋಡ್ರಿ. ಎಲ್ಲನ ಅದರಲ್ಲೇ ತಿಕ್ಕಿರೋನ ಕ್ಲೀನ್ ಅಂತ ಅನಿಸ್ತತಿ. ಬೇರೆ ಲಿಕ್ವಿಡ್ ಅದು ಯಾವುದು ನಾನು ಯೂಸ್ ಮಾಡೋಂಗಿಲ್ಲ. ಪಾತ್ರೆ ತೊಳೆಯೋ ಸೋಪಿಲ್ಲೇನ ಎಲ್ಲ ಕ್ಲೀನ್ ಮಾಡೀನಿ. ಫಸ್ಟ್ ಮೇಲ್ಗಡೆ ಟೈಲ್ಸ್ ಎಲ್ಲನೂ ಇದೇ ಥರನ ಉಜ್ಜಿನಿ, ಅದು ಸ್ಕ್ರಬ್ಬರಿಂದನ. ಆಮೇಲೆ ಚಲೋ ನೀರು ತೊಗೊಂಡು ಒಂದು ಬಟ್ಟೆ ಒಳಗೆ ಎಲ್ಲನೂ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಟ್ನಿ. ತೊಳೆದ್ರೆ ಮತ್ತೆ ಕೆಳಗಡೆ ಎಲ್ಲ ನೀರು ಬೀಳ್ತತಿ. ಹಾಗಾಗಿ ಬಟ್ಟೆಲೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ನಿ 2 ಸಾರಿ. ಈ ಕಡೆ ಒಂದು ಸೈಡ್ ಗಾಡಿ ಆಯ್ತು, ಈ ಕಡೆ ಟೈಲ್ಸನ್ನು ಒರೆಸ್ಕೊಳಕತ್ತೀನಿ. ಈ ಕಡೆ ಏನು ಗ್ಯಾಸ್ ಇಟ್ಟವಲ್ಲ ಅಲ್ಲೇನು ಟೈಲ್ಸ್ ಎಲ್ಲ ಒರೆಸ್ಕೋಬೇಕಿತ್ತು. ಈ ಕಡೆ ಗಾಡಿನ ಸ್ವಲ್ಪ ದೊಡ್ಡದು ಅನಿಸ್ತತಿ. ಆ ಕಡೆ ಫುಲ್ ಕಿಟಕಿನ ಇರೋದ್ರಿಂದ ಅದು ಅಷ್ಟೊಂದು ದೊಡ್ಡದೇನಿಲ್ಲ, ಒಂದು ಸ್ವಲ್ಪನ ಐತಿ ಟೈಲ್ಸ. ಅದನ್ನು ಬೇಗ ಉಜ್ಜಿ ತೊಳೆದು ಬಿಡ್ಬೋದು. ಗ್ಯಾಸನ್ನು ಈ ಕಡೆ ಎತ್ತಿ ಇಡಬೇಕಿತ್ತು. ಹಾಗಾಗಿ ಗ್ಯಾಸನ್ನು ಒಂದು ಸರಿ ಒರೆಸ್ಕೊಂಡ್ರೆ ಆಯ್ತು ಅಂತೇಳಿ ಅದನ್ನು ಅಷ್ಟೇ ಸೋಪ್ ಹಾಕಿ ಎಲ್ಲ ನೀಟಾಗಿ ಉಜ್ಜಿ ಇವಾಗ ಒರೆಸ್ಕೊಳಕತ್ತೀನಿ. ನಾನು ಈ ಬಟ್ಟೆ ಏನು ಯೂಸ್ ಮಾಡತ್ತೇನಲ್ಲ ಇವಂತೂ ಈ ಥರ ಧೂಳು ಹೊಡಿಯಾಗ ಅಗದಿ ಹೆಲ್ಪ್ ಆಕ್ಕವು ನೋಡ್ರಿ. ಅಂದ್ರೆ ಭಾಳ ಚಲೋ ಅದ. ಇವ ಮೈಕ್ರೋ ಫೈಬರ್ ಕ್ಲಾತು ಭಾಳ ಅಂದ್ರೆ ಭಾಳ ಚಲೋ ಅದಾವು. ನಾನು ಅವನ್ನ ಯೂಸ್ ಮಾಡಿರ್ತೀನಿ. ನಿಮ್ಗೆ ಬೇಕಂದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಂತ. ಗ್ಯಾಸ್ ಎಲ್ಲ ಒರೆಸಿನಿ, ಸೋಪೆಲ್ಲ ಹಚ್ಚಿ ಒರೆಸಿ ಈ ಕಡೆ ಎತ್ತಿಟ್ಟು ಇನ್ನು ಕಿಟಕಿ ಒಂದು ಒರೆಸ್ಕೋಬೇಕಿತ್ತು. ಅದು ಕಿಟಕಿನೂ ಅಷ್ಟೇ ಫಸ್ಟ್ ಸೋಪಿಂದೆಲ್ಲ ತೊಳ್ಕೊಂಡು. ನಮ್ಮ ಮನೆಯಾಗ ಎಲ್ಲ ಕಿಟಕಿ ಒಳಗೆ ಇದೊಂದು ಕಿಟಕಿ ನೋಡ್ರಿ ಭಾಳ ಅಂದ್ರೆ ಭಾಳ ಹೊಲ್ಸಕತಿ. ಇನ್ನು ಬೇರೆ ಕಿಟಕಿಗಳು ಅಷ್ಟೊಂದು ಏನು ಗಲೀಜು ಆಗಂಗಿಲ್ಲ. ಆದರೆ ಈ ಕಿಟಕಿ ಇಲ್ಲೇ ಅಡುಗೆ ಮಾಡಿದ್ದು ಜಿಡ್ಡೆಲ್ಲ ಹೋಗ್ತದಲ್ಲ, ಹಾಗಾಗಿ ಸ್ವಲ್ಪ ಇದೆ ಜಾಸ್ತಿ ಹೊಲ್ಸಾಗಿರ್ತತಿ. ಇದನ್ನು ಈ ಥರ ಸೋಪಿಲೆ ತಿಕ್ಕಿ ಆಮೇಲೆ ನಾನು ಒರೆಸ್ಕೊಂಡಿರ್ತೀನಿ. ಬೇರೆ ಕಿಟಕಿಗಳೆಲ್ಲ ಬರೀ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು, ಬೇಗ ಕ್ಲೀನ್ ಆಗಿಬಿಡ್ತಾವೆ. ಆದರೆ ಈ ಕಿಟಕಿ ಹಾಗಲ್ಲ. ಹಾಗಾಗಿ ಫಸ್ಟ್ ಎಲ್ಲ ಸೋಪಿಲೆ ನೀಟಾಗಿ ಉಜ್ಜಿ ಇದನ್ನು ಅಷ್ಟೇ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಪೂರ್ತಿ ಕಿಟಕಿ ಎಲ್ಲ ತೆಗೆದುಬಿಟ್ಟಿದ್ನಿ. ನೀಟಾಗಿ ಕ್ಲೀನಾಗಿ ಆಗೋದಿಲ್ಲ ಅಂಥೇಳಿ ಇವು ಕ್ಲೋಸ್ ಮಾಡಿ ಒರೆಸಿದ್ದೀವಿ ಅಂದ್ರೆ ಆ ಕಡೆದೆಲ್ಲ ಕ್ಲೀನ್ ಆಗಂಗಿಲ್ಲ. ಓಪನ್ ಮಾಡಿ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಎಲ್ಲ ಕ್ಲೀನ್ ಆಗ್ತತಿ ಅಂಥೇಳಿ ಒರೆಸ್ಕೊಳಕತ್ತೀನಿ. ಕ್ಲೀನ್ ಮಾಡೋದಂತೂ ಮೇಲೆ ಮಾಡಿರ್ತೀನಿ. ಆದರೆ ಈ ರೀತಿ ನಾನು ಮನೆಯೆಲ್ಲ ಪೂರ್ತಿ ಧೂಳ ಹೊಡೆಯೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ. ಹಾಗಾಗಿ ಈ ಟೈಮ್ದಾಗ ನಾನು ಎಲ್ಲೂ ಅಷ್ಟೇ ಅಯ್ಯೋ ಲೇಟ್ ಆಕತಿ ಬೇಗ ಮುಗಿಸ್ಬೇಕು ಆ ಥರ ಎಲ್ಲ ಏನಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೀಟಾಗಿ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಆಗಬೇಕು. ಅದಕ್ಕೋಸ್ಕರ ಒಂದೊಂದು ಸಂದಿ ಮೂಲಿ ಯಾವುದೂ ಬಿಡೋದಿಲ್ಲ, ಎಲ್ಲನೂ ಅಷ್ಟೇ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿರ್ತೀನಿ. ಕಿಟಕಿ ಎಲ್ಲ ಒರೆಸಿ ಇವಾಗ ಕೆಳಗಡೆನೂ ಅಷ್ಟೇ ಟೈಲ್ಸನ್ನು ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ.
ಹಿಂದಗಡೆ ನಾನು ಜಾಸ್ತಿ ಅಂದ್ರೆ ಗ್ಯಾಸ್ ಸ್ಟವ್ ಹಿಂದಗಡೆ ಒಲಿ ಅದಾವಲ್ಲ ಎರಡು, ಅದ್ರ ಮೇಲೆ ಜಾಸ್ತಿ ಅಡುಗೆ ಮಾಡೋಂಗಿಲ್ಲ. ಹಾಗಾಗಿ ಟೈಲ್ಸಿಗೆ ಅಷ್ಟೊಂದೇನು ಕೊಳೆ ಇಲ್ಲ. ಮುಂದಗಡೆ ಅಡುಗೆ ಮಾಡೋದ್ರಿಂದ ಅಷ್ಟೊಂದು ಜಿಡ್ಡೇನು ಇರೋಂಗಿಲ್ಲ. ಆದರೆ ಕೆಳಗಡೆ ಮಾತ್ರ ಇರ್ತದೆ ನೋಡಿರಿ. ಇವಾಗ ಒಂದೊಂದು ದಿವಸ ಚಹಾ ಉಕ್ಕಿರ್ತೈತಿ, ಹಾಲು ಉಕ್ಕಿರ್ತಾವೆ, ಅವನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡಿರ್ತೀನಿ. ಆದರೆ ಸೋಪ್ ಹಾಕಿ ಉಜ್ಜೋದು ಒಂದು 15 ಡೇಸಿಗೆ ಒಂದು ಸರಿ ನಾನು ಉಜ್ಕೊಂಡಿರ್ತೀನಿ. ಈಗಂತೂ ಧೂಳು ಹೊಡಿದೈತಲ್ಲ ಬಿಡು, ಇನ್ನೇನು ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಸುಮಾರು ದಿವಸದಿಂದ ನಾನು ಕ್ಲೀನ್ ಮಾಡಿರಲಿಲ್ಲ. ಇವಾಗ ಎಲ್ಲ ಅದು ಪೂರ್ತಿ ಕ್ಲೀನ್ ಆಯ್ತು ನೋಡ್ರಿ. ಕ್ಲೀನಾಗಿ ಈಗ ಗ್ಯಾಸನ್ನು ಈ ಕಡೆ ಇಟ್ನಿ. ಈಗ ಟೈಲ್ಸದೆಲ್ಲ ಕೆಲಸ ಮುಗೀತು. ಟೈಲ್ಸು, ಗ್ಯಾಸ್ ಕಟ್ಟಿದೆಲ್ಲ ಮುಗೀತು. ಇನ್ನು ಕೆಳಗಡೆ ಕಪಾಟ್ಗಳು ನೋಡ್ರಿ, ಅವಂತೂ ಅಷ್ಟೊಂದೇನು ಹೊಲಸಾಗಿರೋದಿಲ್ಲ. ನಮ್ಗೆ ಅದು ಪೇಂಟ್ ಮಾಡಿ ಕೊಟ್ಟಿಲ್ಲ, ಹಾಗಾಗಿ ಎಷ್ಟು ಒರೆಸಿರೂ ಕ್ಲೀನ್ ಅಂತ ಅನ್ಸಂಗಿಲ್ಲ. ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಒಂದೇ ದಿವಸಕ್ಕೆ ಎಲ್ಲನೂ ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ನಾನು ಒಂದೊಂದು ಕಪಾಟ್ ಮಾಡ್ಕೊಂಡಿರ್ತೀನಿ. ನಮ್ಮ ತಂಗಿ ಬಂದಾಗ ಲಾಸ್ಟ್ ಟೈಮ ಎಲ್ಲನೂ ಅಷ್ಟು ಹಾಕಿ ನಾನು ಸೇರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಾನು ತಟ್ಟೆ ಸ್ಟ್ಯಾಂಡ್ ಐತಲ್ಲ, ಅದನ್ನು ಕಪಾಟ್ ಒಳಗಡೆ ಇಟ್ಟಿದ್ನಿ. ಆಕಿ ಇಲ್ಲಿ ಚಂದ ಕಾಣಿಸ್ವತ್ತು, ಅದು ಸಿಂಕ್ ಹತ್ರ ಇದ್ರನ ಚಂದ ಅಲ್ಲೇ ಹಾಕೋಣದನಂತೇಳಿ ಅವತ್ತೆಲ್ಲ ತೆಗೆದ್ಲು. ಆವಾಗ ಇಬ್ಬರು ಕೂಡಿ ಈ ಕಪಾಟ್ಗಳೆಲ್ಲ 3 ಕಪಾಟೆಲ್ಲ ಕ್ಲೀನ್ ಮಾಡಿಕೊಂಡು ಆ ತಟ್ಟೆ ಸ್ಟ್ಯಾಂಡನ್ನ ಮೇಲೆ ಹಾಕಿದ್ದೀವಿ. ಅದಾದಮೇಲೂ ಇನ್ನೊಂದು ಸರಿ ನಾನು ಮೇಲೆಲ್ಲ ಒರೆಸ್ಕೊಂಡಿದ್ನಿ, ಹಾಗಾಗಿ ಅಷ್ಟೊಂದು ಗಲೀಜೇನು ಇರಲಿಲ್ಲ. ಇವೆರಡು ಕಪಾಟ್ ಅಷ್ಟು ಗಲೀಜಾಗಂಗಿಲ್ಲ. ಆ ಕಡೆ ದೊಡ್ಡ ಕಪಾಟ್ ಐತಲ್ಲ, ಅದು ಸ್ವಲ್ಪ ಜಾಸ್ತಿ ಗಲೀಜಾಕತಿ. ಯಾಕಂದ್ರೆ ಅಲ್ಲಿ ನಾವು ಮೇಲ್ಗಡೆ ಪಾತ್ರೆ ತೊಳಿತೀವಲ್ಲ, ಅದ್ರದ್ದು ನೀರೆಲ್ಲ ಸ್ವಲ್ಪ ಕೆಳಗಡೆ ಸೋರಾಕತ್ತತಿ. ಹಾಗಾಗಿ ಅಲ್ಲಿ ಸ್ವಲ್ಪ ಅದು ಗಲೀಜಾದಂಗೆ ಅನಿಸ್ತತಿ. ಎಮ್ಸಿಲ್ ತಂದನಿ, ಇನ್ನು ಅದನ್ನು ಸ್ವಲ್ಪ ಎಲ್ಲ ಅಂಟಿಸಿ ಪ್ಯಾಕ್ ಮಾಡಬೇಕು. ಆಲ್ರೆಡಿ ಒಂದು ಅಂಟಿಸಿದನಿ, ಆದ್ರೂ ಅದು ಯಾಕೋ ನೀರು ಸೋರೋದ ಕಡಿಮೆ ಆಗ್ವತ್ತು. ಇನ್ನೂ ಒಂದು ದೊಡ್ಡದು ತರಿಸಿದನಿ ಈ ಸರಿ ಎಮ್ಸಿಲು, ಅದನ್ನು ಇನ್ನೊಂದು ಸ್ವಲ್ಪ ಹಚ್ಬೇಕು ನೋಡ್ರಿ. ಯಾಕಂದ್ರೆ ಆ ಥರ ನೀರು ಸೋರಾಕತ್ತೆ ಅಂದ್ರೆ ನಾನು ಎಷ್ಟು ಕ್ಲೀನ್ ಮಾಡಿರೋನೋ ಅದು ಕ್ಲೀನ್ ಆಗಂಗಿಲ್ಲ ಮತ್ತು ಹಾಳಾಗ್ತತಿ. ಅದಕ್ಕೋಸ್ಕರ ಎಮ್ಸಿಲ್ ದಪ್ಪಗೆ ಹಚ್ಚಿಬಿಡ್ತಾನೆ ಈ ಸರಿ. ಇವಾಗೇನು ತೋರ್ಸಕತ್ತೇನಿಲ್ಲ, ಈ ವ್ಲಾಗು ನೆಕ್ಸ್ಟ್ ಡೇ ವ್ಲಾಗ್ ನೋಡ್ರಿ. ಇದು ಹಿಂದಿನ ದಿವಸ ಏನು ಪಾತ್ರೆ ಎಲ್ಲನೂ ತೊಳೆದು ಜೋಡಿಸಿದ್ನೆಲ್ಲ ಅವನ್ನೆಲ್ಲನೂ ಆಲ್ರೆಡಿ ನಾನು ಕಪಾಟಿಗೆಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ನಿ. ಅದು ಸಂಜೆ ಮುಂದೆ ನಂದು ವೀಡಿಯೋ ಮಾಡಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ರಾತ್ರಿ ಜೋಡಿಸ್ಕೊಳ್ಳುವಾಗ. ಬೇಗ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದಿ. ಮತ್ತು ಬೇರೆ ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ನನಗೂ ಸಾಕಾಗಿತ್ತಲ್ಲ, ಮಲ್ಕೊಂಡ್ಬಿಟ್ನಿ. ಇದು ನೆಕ್ಸ್ಟ್ ಡೇ ನಾಷ್ಟ ಮಾಡೀನಿ, ಅಡುಗೆ ಮಾಡೀನಿ. ಆಮೇಲೆ ಸ್ನಾನನೂ ಮಾಡ್ಕೊಂಬಂದ್ಬಿಟ್ಟಿದ್ದೆ. ನಾನು ರಾತ್ರಿ ಲೇಟಾಗಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬೆಳಗ್ಗೆನ ಸ್ನಾನನೂ ಮಾಡ್ಕೊಂಬಂದ್ಬಿಟ್ಟಿದ್ನಿ. ಇವತ್ತೇನಿದ್ರು ಬರೀ ಡಬ್ಬಿಗಳದಷ್ಟು ತೊಳೆಯೋದಿತ್ತು. ಅದನ್ನೆಲ್ಲನೂ ಇವತ್ತು ಬೇಗನೆ ನಾನು ತೊಳೆಯೋಕೆ ಶುರು ಮಾಡಿಬಿಟ್ಟಿದ್ನಿ. ಫಸ್ಟು ಗ್ಯಾಸ್ ಕಟ್ಟಿ ಹತ್ರ ಮೇಲ್ಗಡೆ ಒಂದು ವುಡನ್ದು ಶೆಲ್ಫ್ ಐತಲ್ಲ, ಅಲ್ಲಿ ಡಬ್ಬಿಗಳನ್ನೆಲ್ಲ ತೆಕ್ಕೊಂಡು ನ್ಯೂಸ್ ಪೇಪರ್ ಹಾಕಿ ಅದರಲ್ಲಿರೋ ಐಟಮ್ಸ್ ಎಲ್ಲ ಅದಕ್ಕೆ ಹಾಕಿದ್ದೆ. ಹಾಕಿ ಫಸ್ಟ್ ಇವನ್ನೆಲ್ಲನೂ ತೊಳ್ಕೊಳಕತ್ತೀನಿ, ಸೋಪ್ ಹಚ್ಚಿ ಎಲ್ಲ ತೊಳೆಯತ್ತೀನಿ. ಈಗಟ್ಟು ಒಂದೇ ಸರಿ ನಾನು ಡಬ್ಬಿ ತಗೊಂಡ್ರೆ ಅವನ್ನ ಮನ್ಯಾಗ ಐಟಮ್ಸ್ ಎಲ್ಲ ಸುರುವಾಕು ಜಾಗ ಇಲ್ಲ. ಆಮೇಲೆ ನ್ಯೂಸ್ ಪೇಪರು ಜಾಸ್ತಿ ಇರಲಿಲ್ಲ ನನ್ನ ಹತ್ರ, ಮೇಲ್ಗಡೆ ಮನೆಯವ್ರ ಹತ್ರ ಇಸ್ಕೊಂಬಂದಿನಿ. ಇವನ್ನೆಲ್ಲ ತೊಳೆದಾದ್ಮೇಲೆ ಒಂದು ನೀರು ಸೊರಕ್ಕೆ ಹಾಕೋಕ್ಕೂ ಅಷ್ಟೊಂದು ಜಾಗ ಇಲ್ಲ. ಹಾಗಾಗಿ ನಾನು ಸ್ವಲ್ಪನ ಮಾಡ್ಕೊಳಕತ್ತೀನಿ. ಫಸ್ಟ್ ಆ ಶೆಲ್ಫ್ ಒಳಗಿನ ಡಬ್ಬಿ ಎಲ್ಲನೂ ಅಷ್ಟೇ ತೊಳೆದು ನೀರು ಸೊರಕ್ಕಿಟ್ನಿ. ಆಮೇಲೆ ಈ ಸಣ್ಣ ಗ್ಲಾಸ್ ಜಾರ್ ಅದಾವಲ್ಲ, ಅವನ್ನೆಲ್ಲನೂ ಅಷ್ಟೇ, ಅವು ಏನು ಜಾಸ್ತಿ ಇರಲಿಲ್ಲ ಅದರೊಳಗೆ ಐಟಮ್ಸ. ಹಾಗಾಗಿ ಅವನ್ನೆಲ್ಲನೂ ಅಷ್ಟೇ ಪೇಪರ್ ಮೇಲೆ ಸುರಿವಿ. ಅವನನ್ನು ಎಲ್ಲ ತೊಳ್ಕೊಂಬನ್ನಿ ವಿತ್ ಸ್ಟ್ಯಾಂಡ್ ಸಮೇತನ ಎಲ್ಲನೂ ನೋಡ್ರಿ ತೊಳ್ಕೊಂಡು ಬಂದಿದ್ನಿ. ಇವಂತೂ ಭಾಳ ದಿವಸ ಆಗಿತ್ತು ನಾನು ತೊಳೆದಿರಲಿಲ್ಲ, ಬರೀ ಒರೆಸ್ಕೊಂಡಿದ್ನಿ. ಹಾಗಾಗಿ ಇವತ್ತೆಲ್ಲನೂ ತೊಳೆದ್ಬಿಟ್ನಿ. ಗ್ಲಾಸ್ ಜಾರ್ ಆಗಿರೋದ್ರಿಂದ ಬೇಗ ಕ್ಲೀನ್ ಆಗಿಬಿಟ್ಟು ಅವ ಪ್ಲಾಸ್ಟಿಕ್ಗಿಂತ. ಅವನು ನೀರು ಸೊರಕ್ಕೆ ಹಾಕಿನಿ. ಮಧ್ಯಾಹ್ನ ಟೈಮ್ ಆಗಿತ್ತು, ಸ್ವಲ್ಪ ಊಟ ಮಾಡಿ ಆಮೇಲೆ ಮತ್ತೆ ಕೆಲಸ ಶುರು ಮಾಡಿರಾತಂತೇಳಿ ನಾನು ವ್ಲಾಗ್ ನೋಡ್ಕೊತ ಊಟ ಮಾಡಕತ್ತಿ ನೋಡ್ರಿ. ಪಾಲಕ್ ರೈಸ್ ಮಾಡಿದ್ನಿ, ಹಾಗಾಗಿ ಊಟ ಮಾಡ್ಕೊತ ಒಂದು ವ್ಲಾಗ್ ನೋಡಿನಿ ನಾನು. ಆಮೇಲೆ ಮತ್ತೆ ಕೆಲಸನ ಶುರು ಮಾಡ್ಕೊನಿ. ಸಾನ್ವಿನೂ ಇವತ್ತು ಸ್ಕೂಲಿಗೆ ಹೋಗಿದ್ಲು, ಮಧ್ಯಾಹ್ನಕ್ಕೆ ನಾನು ಕರ್ಕೊಂಡು ಬರೋದಿತ್ತು. ಹಾಗೆ ಬರೋವರೆಗೂ ಎಷ್ಟು ಆಗ್ತದಲ್ಲ ಅಷ್ಟು ಕೆಲಸನ ಮಾಡ್ಕೊನಿ ಊಟ ಮುಗಿಸಿ ಈ ಶೆಲ್ಫ್ ಎಲ್ಲ ಇದ್ವಲ್ಲ ಅವನ್ನೆಲ್ಲನೂ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಇವಾಗೆಲ್ಲ ಡಬ್ಬಿಗಳನ್ನೆಲ್ಲ ಜೋಡಿಸ್ಕೊಳತ್ತೆ ನೋಡ್ರಿ. ಅದಾದ್ರ ಐಟಮ್ ಎಲ್ಲ ಹೊಳ್ಳಿ ಅದ್ರೊಳಗನ ಹಾಕಿಬಿಟ್ಟಿದ್ನಿ. ಹಾಕಿ ಎಲ್ಲ ಜೋಡಿಸ್ಕೊಳಕತ್ನಿ. ಈ ಥರ ಕ್ಲೀನ್ ಮಾಡಿದಾದ್ಮೇಲೆ ನೋಡೋಕೆ ನೋಡ್ರಿ ಏನೋ ಒಂಥರ ಖುಷಿ. ಮನೆ ಕ್ಲೀನಾಗಿದ್ರೆ ಮನಸ್ಸಿಗೆ ನೆಮ್ಮದಿ. ಮನೆ ಕ್ಲೀನಾಗಿರಲಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಒಟ್ಟು ಸಮಾಧಾನ ಇರೋದಿಲ್ಲ ನೋಡ್ರಿ. ನನಗಂತೂ ಹಂಗೆ ಆಗ್ತತಿ. ಎಲ್ಲ ಡಬ್ಬಿ ಎಲ್ಲ ತೊಳೆದ್ಮೇಲೆ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿದ್ಮೇಲೆ ನನಗೂ ಸ್ವಲ್ಪ ಸಮಾಧಾನ ಅಂತ ಅನ್ಸೋಕ್ಕಾಯ್ತು. ಕಂಪ್ಲೀಟಾಗಿ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನಾಗಿಬಿಡ್ತು. ಡಬ್ಬಿಗಳನ್ನೆಲ್ಲ ಒಣ ಬಟ್ಟೆಯಿಂದ ಒರೆಸಿ ಅದಾದ್ರ ಐಟಮ್ಸ್ ಎಲ್ಲ ಹಾಕಿಬಿಟ್ನೇನೆ. ಈ ಕಡೆ ಈ ಶೆಲ್ಫ್ ಒಂದು ಎಲ್ಲ ಖಾಲಿ ಮಾಡಿದ್ನೆಲ್ಲ ಐರನ್ ರ್ಯಾಕು, ಅದನ್ನು ಅಷ್ಟೇ ಎಲ್ಲ ನೀಟಾಗಿ ಒರೆಸ್ಕೊಂಡು ನೋಡ್ರಿ. ಧೂಳು ಎಷ್ಟೈತಿ, ನಾನು ಮೇಲೆ ಒರೆಸ್ಕೊಂಡ್ರು ಅಷ್ಟೇ ಸಿಕ್ಕಾಪಟ್ಟೆ ಧೂಳಾಗಿತ್ತು ಈ ಸರಿ. ಹಾಗಾಗಿ ಈಗೇನು ಡಬ್ಬಿಗಳೆಲ್ಲ ನಾನು ತೊಳೆದಿಡಾತಿದ್ನೆಲ್ಲ ಆವಾಗ ನ್ಯೂಸ್ ಪೇಪರ್ ಹಾಕಿ ನಾನು ಡಬ್ಬಿ ಎಲ್ಲ ಇಟ್ನಿ. ಯಾಕಂದ್ರೆ ನ್ಯೂಸ್ ಪೇಪರ್ ಹಾಕಿರ ಕಾಣಿಸಂಗಿಲ್ಲ ಧೂಳಾಗಿದ್ದು.
ನಾನು ಹಂಗೆ ಹಾಕಿಬಿಟ್ಟಿದ್ನಿ, ಅದು ಧೂಳೆಲ್ಲ ಜಾಸ್ತಿ ಕಾಣಕತ್ತಿತ್ತು. ಅದಕ್ಕೋಸ್ಕರ ಈ ಸಾರಿ ನ್ಯೂಸ್ ಪೇಪರ್ ಹಾಕಿ ನಾನು ಡಬ್ಬಿ ಎಲ್ಲ ಜೋಡಿಸ್ಕೊಂಡು ಆಲ್ರೆಡಿ ಡಬ್ಬಿ ಎಲ್ಲ ತೊಳೆದು ನಾನು ನೀರು ಸೋರಕ್ಕೆ ಇಟ್ಟಿದ್ನಿ. ಇನ್ನು ಒರೆಸಿ ಐಟಮ್ಸ್ ಎಲ್ಲ ಜೋಡಿಸ್ಕೋಬೇಕು. ಇಷ್ಟ ನಾನು ವ್ಲಾಗ್ ಮಾಡ್ಕೊಂಡಿದ್ದೇನೆ ನೋಡಿರಿ. ಇನ್ನು ರೂಮು ಹಾಲು ಎಲ್ಲ ಕ್ಲೀನ್ ಮಾಡುವಾಗ ನಾನು ಸರಿಯಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ. ಹಾಗಾಗಿ ಈ 2 ದಿವಸದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.